ಹಲೋ ಎವ್ರಿವನ್, ನನ್ನ ಚಾನಲ್ ನಾಟಿ ಥ್ರೆಡ್ಸ್ ಕನ್ನಡಗೆ ನಿಮ್ಮೆಲ್ರಿಗೂ ಸ್ವಾಗತ. ನೀವು ಇದೇ ಮೊದಲನೇ ಸತಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಬೆಲ್ ಐಕಾನ್ ಒತ್ತೋದ್ರಿಂದ ಯಾವ ವೀಡಿಯೋಸು ನೀವು ಮಿಸ್ ಮಾಡಲ್ಲ. ಸೊ ಇವತ್ತಿನ ಈ ವಿಡಿಯೋಲ್ಲಿ ನಾನು ಬ್ಲೌಸ್ಗೆ ಯಾವ ರೀತಿ ಕ್ರೋಶೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು. ಸೊ ಯಾಕೆ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಬಾರ್ದು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸ್ಲೀವ್ಗೂ ಅಷ್ಟೇ ನಾನು ಸುಮಾರು ಪಿಕ್ಚರ್ಸ್ ನೋಡಿದ್ದೀನಿ ಇಂಟರ್ನೆಟ್ಟಲ್ಲಿ. ಯೂಶಲಿ ಕೆಳಗಡೆ ಅಂದರೆ ನಮ್ಮ ಸ್ಕಿನ್ ಮೇಲೆ ಬೀಳೋ ಥರ ಸ್ಕ್ಯಾಲಪ್ಸು ಆ ರೀತಿ ಡಿಸೈನ್ಸ್ ಮಾಡ್ತಾರೆ. ಇಲ್ಲಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಎಲ್ಬೋ ಲೆಂತ್ ಸ್ಲೀವ್ಗೆ ಈ ರೀತಿ ಸೆಂಟ್ರಲ್ಲಿ ವರ್ಕ್ ಮಾಡಿದ್ದೀನಿ. ಜೊತೆಗೆ ನಾನು ಸ್ವಲ್ಪ ಗೋಲ್ಡ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ನೆಕ್ಕು ಅಷ್ಟೇ ತುಂಬಾ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿ ನೋಡಿ, ಈ ರೀತಿ ಅಂದರೆ ಫಸ್ಟು ಸ್ಲೀವ್ಗೆ ವರ್ಕ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಭಾಗನ ಸ್ಟಿಚ್ ಮಾಡಬೇಕು. ನೆಕ್ಗೂ ಅಷ್ಟೇ, ನೆಕ್ಕಲ್ಲಿ ನಾನು ವರ್ಕ್ ಮಾಡಿರೋದನ್ನು ನಾನು ಶೋಲ್ಡರ್ಗೆ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನೋಡಿ, ಇಲ್ಲಿ ಆಲ್ರೆಡಿ ನಾನು ಒಂದು ಸ್ಲೀವ್ಗೆ ಹಾಕಿಟ್ಟಿದ್ದೀನಿ. ಡಿಸೈನ್ ಹಾಕೋದು ಮಾತ್ರ ತುಂಬಾ ಈಸಿ, ಕಷ್ಟ ಏನಿಲ್ಲ. ಇದಕ್ಕೆ ಇನ್ನೊಂದು ಪಾರ್ಟ್ ಆಫ್ ಸ್ಲೀವ್ ಜಾಯಿನ್ ಆಗುತ್ತೆ ಅಂತಲೇ ನಾನು ಕೆಳಗಡೆ ಸ್ಟ್ರೇಟ್ ಲೈನ್ ಮಾಡಿದ್ದೀನಿ. ಸೊ ಇಲ್ಲಿ ಸ್ಲೀವ್ ಕಟ್ಟಾದಮೇಲೆ ಲೈನಿಂಗ್ ಜೊತೆಗೆ ಅಟ್ಯಾಚ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆಗೆ ಪೈಪಿಂಗ್ ಹಾಕ್ಸಿದ್ದೀನಿ ಸೆಲ್ಫ್ ಕಲರಲ್ಲಿ. ನಿಮ್ಮ ಸೀರೆಯಲ್ಲಿ ಜಾಸ್ತಿ ಕಲರ್ಸ್ ಇದ್ದರೆ ಕಾಂಟ್ರಾಸ್ಟ್ ಕಲರ್ ಪೈಪಿಂಗ್ ಕೂಡ ಹಾಕ್ಕೋಬೋದು. ಸೊ ಇವಾಗ ಇಲ್ಲಿ ನೋಡಿ, ಈ ರೀತಿ ಚಿಕ್ಕದಾಗಿ ಡೋರಿ ಪೈಪಿಂಗ್ ಇದೆ. ಹಾಗೆ ಲೈನಿಂಗ್ ಹಾಕ್ಸ್ಬಿಟ್ಟು ಇಲ್ಲಿ ಸ್ಲೀವ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ಲೀವ್ಗೆ ವರ್ಕ್ ಆಗಿದೆ. ಇವಾಗ ಇನ್ನೊಂದು ಸ್ಲೀವ್ಗೆ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನು ಮಾರ್ಜಿನ್ ಒಳಗಡೆ ಹೋಗುತ್ತಲ್ವಾ, ಸೊ ಅದಕ್ಕೆ ಅಂತ 1 ಇಂಚ್ ಬಿಟ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ. ರೆಗ್ಯುಲರಾಗಿ ನಾನು ಸೀರೆಗೆ ಹೇಗೆ ಮಾಡ್ತೀನೋ ಅದೇ ರೀತಿ ನೀಡಲ್ ನಂಬರ್ 10 ಹಾಗೆ 6 ಎಳೆ ಸಿಲ್ಕ್ ದಾರಾನ ಯೂಸ್ ಮಾಡ್ಕೋತಾ ಇರೋದು. ಸೊ ಇಲ್ಲಿ ನೋಡಿ, 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಪೈಪಿಂಗ್ ಜಾಯಿಂಟ್ ಇರುತ್ತಲ್ವ, ಆ ಜಾಯಿಂಟಲ್ಲಿ ಪಿಯರ್ಸ್ ಮಾಡಬೇಕಾಗತ್ತೆ. ಇನ್ ಕೇಸ್ ನೀವು ಪೈಪಿಂಗ್ ಮಾಡಿಲ್ಲ ಅಂದರೆ ನೀಡಲ್ ಚುಚ್ಚೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಫಸ್ಟ್ ಟೈಮ್ ನೀವು ಇದನ್ನು ಟ್ರೈ ಮಾಡಿದ್ರೆ ಕೈ ಸ್ವಲ್ಪ ನೋವು ಬರುತ್ತೆ. ಸೊ ಅದೇನು ಯೋಚನೆ ಮಾಡಬೇಕಾಗಿರೋ ಅಂಥದ್ದಲ್ಲ. ಬಟ್ ತುಂಬ ಪ್ರೆಷರ್ ಹಾಕಿ ಪಿಯರ್ಸ್ ಮಾಡ್ತೀವಲ್ವ, ಅದಕ್ಕೆ ಸ್ವಲ್ಪ ಫಿಂಗರಲ್ಲಿ ಪೇಯ್ನ್ ಬಂದೇ ಬರುತ್ತೆ. ಸೊ ನೋಡಿ, ಈ ರೀತಿ ನಾಟ್ನ ಫಿಕ್ಸ್ ಮಾಡಿಕೊಂಡು 3 ಚೈನ್ ಬೇಸ್ ಹಾಕೋತಾ ಇದ್ದೀನಿ. 3 ಚೈನು 1 ಸಿಂಗಲ್ ಕ್ರೋಶೆ, 3 ಚೈನ್ 1 ಸಿಂಗಲ್ ಕ್ರೋಶೆ. ಸೊ ಇದೇ ರೀತಿ ಬೇಸ್ನ ಸ್ಲೀವ್ ಕೊನೆವರೆಗೂ ಹಾಕ್ಕೋಬೇಕು. ನೀವು ಇದನ್ನೇ ಶಾರ್ಟ್ ಲೆಂತ್ ಸ್ಲೀವ್ಗೂ ಮಾಡ್ಕೋಬೋದು ವಿತೌಟ್ ಅಟ್ಯಾಚಿಂಗ್ ದಿ ಅದರ್ ಹಾಫ್. ಮೆಥಡ್ ಎಕ್ಸಾಕ್ಟ್ಲಿ ಸೇಮ್, ಏನು ಚೇಂಜ್ ಇಲ್ಲ. ಮೇ ಬಿ 6 ಇಂಚಸ್ 8 ಇಂಚಸ್ ಲೆಂತ್ ಸ್ಲೀವ್ಗೆ ನೀವು ಇದೇ ರೀತಿ ಮಾಡ್ಕೋಬೋದು. ಸೊ ನೋಡಿ, ಈ ರೀತಿ ಬ್ಲಾಕ್ನ ಹಾಕ್ಕೊಂಡು ಹೋಗಬೇಕು. ಬ್ಲೌಸ್ ಸ್ಲೀವ್ ಕೊನೆವರೆಗೂ 3 ಚೈನ್ ಆ್ಯಂಡ್ ಸಿಂಗಲ್ ಕ್ರೋಶೆ. ಪೈಪಿಂಗ್ ಕೊಡಿಸೋದು ಮಾತ್ರ ಮರಿಬೇಡಿ. ಪೈಪಿಂಗ್ ತುಂಬಾ ಇಂಪಾರ್ಟೆಂಟ್, ಇಲ್ಲಾಂದರೆ ಹಾಕೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಇಲ್ಲಿವರೆಗೂ ಕಂಟಿನ್ಯೂ ಮಾಡಿ. ಸೊ ಇವಾಗ ಸ್ಲೀವ್ನ ಟರ್ನ್ ಮಾಡಿಕೊಂಡು ಅದ್ರ ಮೇಲೇ ವರ್ಕ್ ಮಾಡೋದಕ್ಕೆ ಶುರು ಮಾಡೋಣ. ಸೊ 2 ಚೈನು ಹಾಗೆ ಫಸ್ಟ್ ಬ್ಲಾಕಲ್ಲಿ 2 ಕಂಬ ಅಂದರೆ ಅದೇ 2 ಡಬಲ್ ಕ್ರೋಶೆ. ಈ ಡಿಸೈನ್ ಹಾಕುವಾಗ ಕಂಬ ಲೆಂತ್ ಸ್ವಲ್ಪ ಶಾರ್ಟ್ ಆಗೇ ಇರಲಿ. ತುಂಬ ಉದ್ದ ಹಾಕಿದ್ರೆ ಡಿಸೈನ್ ತುಂಬ ಲೆಂದಿ ಆಗಿಬಿಡತ್ತೆ. ಸೊ ಚಿಕ್ಕ ಚಿಕ್ಕ ಸ್ಟಿಚಸ್ಸೇ ಹಾಕೋಣ. ಸೊ 2 ಕಂಬ 2 ಚೈನ್, 2 ಕಂಬ 2 ಚೈನ್ ಅಷ್ಟು ಮಾತ್ರ ಹಾಕ್ಕೊಂಡು ಹೋಗಬೇಕು ಕಂಪ್ಲೀಟ್ ಬ್ಲಾಕಲ್ಲಿ. ಯಾವುದೇ ಬ್ಲಾಕು ಸ್ಕಿಪ್ ಮಾಡೋ ಹಾಗಿಲ್ಲ. ಸೊ ನೋಡಿ, ಈ ಸ್ಟೆಪ್ ಆಗಿದೆ. 2 ಕಂಬ 2 ಚೈನ್ ಹಾಕಿದ್ದೀನಿ. ಕೊನೆಗೆ ರೀಚ್ ಆದಮೇಲೆ ಮತ್ತೆ ಸ್ಲೀವ್ಸ್ನ ಟರ್ನ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ 2 ಚೈನು ಹಾಗೆ 2 ಚೈನ್ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಲ್ಲಿ 2 ಕಂಬ ಹಾಕ್ಕೋಬೇಕು. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ 2 ಕಂಬ ಹಾಕೋ ಬದಲು ಒಂದು ಗೋಲ್ಡ್ ಬೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಬೀಡ್ ಬೇಡ ಅನ್ನೋದಾದರೆ ಟೋಟಲಿ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಮೆಟಲ್ ಬೀಡ್ಸ್ ಯೂಸ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಬ್ಲೌಸು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾ ಇರ್ತೀವಲ್ವ, ಸ್ವಲ್ಪ ಕೈ ತೂರಿಸೋವಾಗ ಇದು ಮಾಡೋವಾಗ ಎಲ್ಲ ಬ್ರೇಕ್ ಆಗಬಾರ್ದು ಅಂತ ನಾನು ಮೆಟಲ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಅದೇ ಪರ್ಲ್ಸು, ಕ್ರಿಸ್ಟಲ್ಸು ಯಾವ ರೀತಿ ಬೀಡ್ಸ್ ಬೇಕೋ ಆ ರೀತಿ ಬೀಡ್ಸ್ನ ಯೂಸ್ ಮಾಡ್ಕೋಬೋದು. ಸೊ ನೋಡಿ, 2 ಚೈನು
2 ಕಂಬ, ಬಟ್ 2 ಕಂಬ ಮಧ್ಯ ಒಂದು ಬೀಡ್ ಪೋಣಿಸ್ಕೋಬೇಕು. ತುಂಬಾ ಸಿಂಪಲ್ ಈ ಸ್ಟೆಪ್. ಇದಾದಮೇಲೆ ಇನ್ನೂ 2 ಸ್ಟೆಪ್ ಹಾಕಬೇಕು, ಬಟ್ ವಿತೌಟ್ ಬೀಡ್. ಸೇಮ್ 2 ಕಂಬ 2 ಚೈನ್, 2 ಕಂಬ 2 ಚೈನು ನಾವು ಫಸ್ಟ್ ಸ್ಟೆಪ್ ಹಾಕಿದ್ವಲ್ಲ ಅದೇ ರೀತಿ ಕೊನೆವರೆಗೂ ಹಾಕ್ಬಿಟ್ಟು ಮತ್ತೆ ಟರ್ನ್ ಮಾಡಿಕೊಂಡು ಇನ್ನೊಂದು ಸ್ಟೆಪ್ ಹಾಕಬೇಕು. ಸೊ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿದೆ. ಟೋಟಲ್ ಆಗಿ 1 2 3 4 ಸ್ಟೆಪ್ಸ್ ಹಾಕಿದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸ್ಲೀವ್ ಕಂಪ್ಲೀಟ್ ಆಯಿತು. ಇದು ಎಲ್ಬೋ ಲೆಂತ್ ಸ್ಲೀವ್. ಸೊ ಇದ್ರದ್ದು ರಿಮೈನಿಂಗ್ ಪಾರ್ಟ್ನ ಟೈಲರ್ ಹತ್ರ ಸ್ಟಿಚ್ ಮಾಡಿಸ್ಕೊಳ್ಳಿ, ಇಲ್ಲ ನಿಮಗೆ ಬರುತ್ತೆ ಅನ್ನೋದಾದರೆ ವಿತ್ ಲೈನಿಂಗ್ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ನೆಕ್ಗೆ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಆಲ್ರೆಡಿ 3 ಚೈನ್ ಬೇಸ್ ಹಾಕ್ಬಿಟ್ಟಿದ್ದೀನಿ. ನೆಕ್ಗೂ ಅಷ್ಟೇ. ಈಗ ಶೋಲ್ಡರು ಇದರಲ್ಲೇ ಇನ್ಕ್ಲೂಡ್ ಆಗಿದೆ ಆ್ಯಂಡ್ ರೌಂಡ್ ನೆಕ್ ಇದೆ. ನಾನು ಜಾಸ್ತಿ ಏನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಅಂತ ರೌಂಡ್ ನೆಕ್ಗೆ ಟ್ರೈ ಮಾಡಿರೋದು. ನೆಕ್ಗೆ ಕೂಡ ಅದೇ ರೀತಿ ಪೈಪಿಂಗ್ ಇಡಿಸ್ಬಿಟ್ಟು ಹೊಲಿಸಿದ್ದೀನಿ. ಪೈಪಿಂಗ್ ತುಂಬಾ ಇಂಪಾರ್ಟೆಂಟ್. ನೋಡಿ ಇಲ್ಲೇನು ಹೆಮ್ಮಿಂಗ್ ಅದೆಲ್ಲ ಏನೂ ಆಗಿಲ್ಲ. ಹಾಗೆ ಸೀರೆ ಜಸ್ಟ್ ಒಂದು ಕಲರ್ ಇದೆ, ಅದಕ್ಕೆ ಅಂತ ನಾನು ಜಸ್ಟ್ ಅದೇ ಕಲರಲ್ಲೇ ಮಾಡ್ತಾ ಇರೋದು. ಸೊ ಇಲ್ಲಿ ಬೇಸ್ ಲೈನ್ ಹಾಕಿದ್ದೀನಿ 3 ಚೈನ್ಸ್ ಆ್ಯಂಡ್ 1 ಸಿಂಗಲ್ ಕ್ರೋಶೆ. ಅದಾದಮೇಲೆ ಬ್ಲೌಸ್ನ ಟರ್ನ್ ಮಾಡಿಕೊಂಡು ಸೇಮ್ ಥಿಂಗ್ ಇವಾಗ ನಾವು ಸ್ಲೀವ್ಗೆ ಫಸ್ಟ್ ಸ್ಟೆಪ್ ಹಾಕಿದ್ವಲ್ಲ 2 ಕಂಬ 2 ಚೈನ್ ಅದೇ ರೀತಿ ಹಾಕ್ಕೊಂಡು ಹೋಗಬೇಕು. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂದರೆ, ಇವಾಗ ನಮ್ಮ ಬ್ಲೌಸ್ದು ಶೋಲ್ಡರು 2.5 ಇಂಚ್ ಇರುತ್ತೆ, ಇಲ್ಲ 2 ಇಂಚ್ ಇರುತ್ತಲ್ವಾ. ಸೊ ನಾನು 1 ಇಂಚು ಈ ವರ್ಕ್ಗೆ ಅಂತಲೇ ಇಟ್ಕೊಂಡು ಈ ಶೋಲ್ಡರ್ನ ಕಮ್ಮಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿಗೆ ಬರುತ್ತೆ ವರ್ಕು. ಸೊ ನೀವು ಕಟ್ಟಿಂಗ್ ಮಾಡುವಾಗಲೇ ಇದನ್ನು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡ್ಬಿಡ್ಬೇಕು, ಯಾಕಂದರೆ ಈ ಭಾಗ ಕೂಡ ಫ್ರಂಟ್ ಶೋಲ್ಡರ್ಗೆ ಅಟ್ಯಾಚ್ ಆಗುತ್ತೆ. ನಿಮಗೆ ಸ್ಟಿಚ್ ಆದಮೇಲೆ ಐಡಿಯಾ ಬರುತ್ತೆ. ಸೊ ಇಲ್ಲಿ ನಾನು 1 ಇಂಚ್ ವಿಡ್ತ್ ವರ್ಕ್ ಮಾಡ್ತಾ ಇದ್ದೀನಲ್ವ, ಅದಕ್ಕೆ ಅಂತ 1 ಇಂಚ್ ಲೆಸ್ ಮಾಡಿಕೊಂಡು ಕಟ್ ಮಾಡಿರೋದು. ನೋಡಿ ಟರ್ನ್ ಮಾಡಿದ್ದಾದಮೇಲೆ 2 ಚೈನು 2 ಕಂಬ, 2 ಚೈನ್ 2 ಕಂಬ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ಸೊ ಈ ಸ್ಟೆಪ್ ಆಗಿದೆ. ಎಲ್ಲೂ ರಿಂಕಲ್ ಬರದೆ ಮಾಡಬೇಕು. ಸ್ವಲ್ಪ ರಿಂಕಲ್ ಆಗ್ತಾ ಇದೆ ಅನ್ನೋದಾದರೆ ಚೈನ್ಸ್ ಒಂದು ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ. ಸೊ ನೋಡಿ ಇಷ್ಟ ಆಗಿದೆ. ಇವಾಗ ಮತ್ತೆ ನಾನು ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡಿಕೊಂಡು ತಿರ್ಗಾ 2 ಚೈನು, ಮತ್ತೆ 2 ಚೈನ್ ಗ್ಯಾಪಲ್ಲಿ ಕಂಬ ಹಾಕೋದಕ್ಕೆ ಶುರು ಮಾಡೋಣ. 2 ಕಂಬ, ಮತ್ತೆ 2 ಚೈನು 2 ಕಂಬ. ಸೊ ಇದೇ ಆ್ಯಕ್ಚುಲಿ ರಿಪಿಟೇಟಿವ್ ಸ್ಟೆಪ್ಸು. ಸೊ ಹಾಗಾಗಿ ಡಿಸೈನ್ ತುಂಬಾ ಈಸಿ ಆಗಿದೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತ ನಾನು ಈ ರೀತಿ ಈಸಿ ಡಿಸೈನ್ ಚೂಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದಷ್ಟು ಡಿಸೈನ್ಸ್ ಬರುತ್ತೆ. ನಾನು ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಇನ್ನೂ ವರ್ಕ್ ಮಾಡೋದಕ್ಕೆ ಶುರು ಮಾಡಬೇಕು. ಸೊ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಒಂದಾದ್ಮೇಲೆ ಒಂದು ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನೋಡಿ 2ನೇ ಸ್ಟೆಪ್ ಕೂಡ ಆಯಿತು. ಇವಾಗ ಮತ್ತೆ ನಾನು ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡಿಕೊಂಡು ತಿರ್ಗಾ ರಿಪೀಟ್ ದ ಸೇಮ್ 2 ಚೈನು 2 ಕಂಬ. ಬಟ್ ಇವಾಗ ಈ ಸ್ಟೆಪ್ಪಲ್ಲಿ ಬೀಡ್ ಹಾಕೋಣ. ಬ್ಲೌಸ್ಗೆ ನಾನು ಸೆಕೆಂಡ್ ಸ್ಟೆಪ್ಪಲ್ಲೇ ಬೀಡ್ ಹಾಕಿದ್ದು, ನೆಕ್ಗೆ 3ನೇ ಸ್ಟೆಪ್ಪಲ್ಲಿ ಬೀಡ್ ಹಾಕ್ತಾ ಇದ್ದೀನಿ. ಸೊ 2 ಕಂಬ ಮಧ್ಯ ಒಂದು ಬೀಡು, ಎಕ್ಸಾಕ್ಟ್ಲಿ ಸೇಮ್ ಬೀಡ್ ಹಾಕೋ ರೀತಿ ಎಲ್ಲನೂ ಎಕ್ಸಾಕ್ಟ್ಲಿ ದ ಸೇಮ್. ಮತ್ತೆ 2 ಚೈನ್ 2 ಕಂಬ. ಸೊ ನೀವೆಲ್ಲ ಇನ್ ಕೇಸ್ ಇದನ್ನು ಟ್ರೈ ಮಾಡಿದ್ರೆ ಫೋಟೋಸ್ನ ಗ್ರೂಪಲ್ಲಿ ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನಮ್ಮದೊಂದು ಕ್ಲೋಸ್ಡ್ ಗ್ರೂಪ್ ಇದೆ. ಎನಿಬಡಿ ಇಂಟ್ರೆಸ್ಟೆಡ್ ಇನ್ ಕ್ರೋಶೆ, ನೀವು ಆ ಗ್ರೂಪ್ನ ಜಾಯ್ನ್ ಆಗಿ. ದಿ ಕ್ರೋಶೆ ಕ್ಲಬ್ ಬೈ ನಾಟಿ ಥ್ರೆಡ್ಸ್ ಅಂತ. ಸೊ ನಿಮ್ಮ ಕ್ರೋಶೆ ರಿಲೇಟೆಡ್ ವರ್ಕ್ ಅಷ್ಟೇ ಅಲ್ಲಿ ಅಪ್ರೂವ್ ಆಗೋದು, ಬೇರೆ ಇನ್ನೇನು ಶೇರ್ ಮಾಡಿದ್ರೂ ಅಪ್ರೂವ್ ಆಗಲ್ಲ. ಸೊ ನೋಡಿ ಇವಾಗ ಇದು ಹಾಕಿದ್ಮೇಲೆ ಇನ್ನೊಂದು ಸ್ಟೆಪ್ ಹಾಕ್ಕೊಂಡಿದ್ದೀನಿ ನಾನು. ಸೊ ಟೋಟಲ್ 4 ಸ್ಟೆಪ್ಸು. ಥರ್ಡ್ ಸ್ಟೆಪ್ಪಲ್ಲಿ ಬೀಡ್ ಹಾಕ್ಬಿಟ್ಟು 4th ಸ್ಟೆಪ್ ಹಾಗೆ ವಿತೌಟ್ ಬೀಡ್ ಕಂಟಿನ್ಯೂ ಮಾಡಿದ್ದೀನಿ. ಸೊ ಬಾರ್ಡರು ಒಂದು ರೀತಿ ಅಂದರೆ ಅದು ಬರೀ 2 ಚೈನ್ಗೆ ಅದು ಸ್ವಲ್ಪ ಈ ರೀತಿ ಫೋಲ್ಡ್ ಆಗ್ತಾ ಇತ್ತು. ಅದಕ್ಕೆ ನಾನೇನು ಮಾಡಿದ್ದೀನಿ, ಎಲ್ಲ ಸಿಂಗಲ್ಸ್ ಹಾಕಿದ್ದೀನಿ, ಸ್ವಲ್ಪ ಅದು ಥಿಕ್ಕಾಗಿ ಕಾಣಿಸ್ಲಿ ಅಂತ. ಹಾಗೆ
ಹೇಗೆ ಹಾಕಿರೋದು ಅಂದರೆ ಒಂದು ಡಬಲ್ಗೆ ಒಂದು ಸಿಂಗಲ್ ಹಾಕಿದ್ದೀನಿ, 2 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಹಾಕಿದ್ದೀನಿ, ಮತ್ತು ಫಸ್ಟ್ ಡಬಲ್ಗೆ ಒಂದು ಸಿಂಗಲ್ಲು, 2ನೇದು ಸ್ಕಿಪ್ ಮಾಡಿದ್ದೀನಿ, ಆಮೇಲೆ ಚೈನ್ಗೆ 2 ಸಿಂಗಲ್. ಸೊ ಈ ರೀತಿ ಹಾಕ್ಕೊಂಡು ಕಂಟಿನ್ಯೂ ಮಾಡಿರೋದು. ಅವಾಗೇನಾಗುತ್ತೆ, ಒಂದು ಸ್ವಲ್ಪ ಬಾರ್ಡರ್ ಥಿಕ್ ಆಗಿರುತ್ತೆ. ಈ ಸ್ಟೆಪ್ ಕೂಡ ಆಪ್ಷನಲ್, ನಿಮಗೆ ಬೇಡ ಅನ್ನೋದಾದರೆ ಇದನ್ನು ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಕೋಬೋದು. ಇಲ್ಲ ನಿಮಗೆ ಕಂಟಿನ್ಯೂಸ್ ಆಗಿ ಬೀಡ್ ಬೇಕು ಅನ್ನೋದಾದರೆ 3rd ಸ್ಟೆಪ್ಪಲ್ಲಿ ಬೀಡ್ ಸ್ಕಿಪ್ ಮಾಡಿಬಿಟ್ಟು ಈ ಸ್ಟೆಪ್ಪಲ್ಲಿ ಬೀಡ್ಸ್ ಹಾಕ್ಕೊಂಡು ಹೋಗ್ಬೋದು. ಸ್ವಲ್ಪ ಚಿಕ್ಕ ಬೀಡ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ, ಇಲ್ಲಿ ಬ್ಲೌಸ್ ಸ್ಟಿಚ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಇದ್ರದ್ದು ಸ್ಲೀವ್ದು ಕೆಳಗಡೆ ಭಾಗನ ಅಟ್ಯಾಚ್ ಮಾಡಿದ್ದೀವಿ, ಜಸ್ಟ್ ಮಷೀನಿಂದ ಸ್ಟಿಚ್ ಮಾಡಿರೋದಷ್ಟೇ. ಸೊ ನೋಡಿ, ಒಳಗಡೆಯಿಂದ ಈ ರೀತಿ ಕಾಣಿಸುತ್ತೆ. ಅಂದರೆ ಬ್ಲೌಸ್ ಫುಲ್ ಸ್ಟಿಚ್ ಆಗಿದೆ, ಇನ್ನು ಹೆಮ್ಮಿಂಗ್ ಫಿನಿಶಿಂಗ್ ಹುಕ್ಸ್ ಎಲ್ಲ ಏನೂ ಆಗಿಲ್ಲ. ನಿಮಗೆ ತೋರಿಸೋದಕ್ಕೆ ಅಂತ ಅದೇ ರೀತಿ ತಗೊಂಡಿದ್ದೀನಿ. ಇದು ನಾನು ಸ್ವಲ್ಪ ಮೇಲೆ ಮಾಡಿರೋದು, ಅಂದರೆ ಕೆಳಗಡೆ ಒಂದು 3 ಇಂಚಸ್ ಬಿಟ್ಬಿಟ್ಟು ಮೇಲೆ ಮಾಡಿರೋದು. ನಿಮಗೆ ಫುಲ್ ಪೂರ್ತಿ ಕೆಳಗಡೆನೇ ಬೇಕು ಅಂದರೂ ಮಾಡ್ಕೋಬೋದು. ಯು ಕ್ಯಾನ್ ಪ್ಲೇಸ್ ದಟ್ ಡಿಸೈನ್ ಎನಿವೇರ್ ಯು ವಾಂಟ್. ಹಾಗೆ ನೆಕ್ ಕೂಡ ಅಷ್ಟೇ, ಇವಾಗ ಸ್ವಲ್ಪ ಏನೋ ರಿಂಕಲ್ಸ್ ಥರ ಇದೆ, ಬಟ್ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಬಟ್ ಇದನ್ನು ನಾನು ಬೇರೆ ಯಾವ ನೆಕ್ಲೈನ್ ಜೊತೆ ಟ್ರೈ ಮಾಡಿಲ್ಲ. ಲೈಕ್ ವಿ ನೆಕ್ ಆಗಲಿ, ಸ್ಕ್ವೇರ್ ನೆಕ್ ಆಗಲಿ, ಈ ಡಿಸೈನ್ನ ನಾನು ಟ್ರೈ ಮಾಡಿಲ್ಲ. ಮಾಡಿಬಿಟ್ಟು ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಬಟ್ ರೌಂಡ್ ನೆಕ್ಗಂತೂ ತುಂಬಾ ಚೆನ್ನಾಗಿ ಬಂದಿದೆ. ನೀವೆಲ್ಲನೂ ಟ್ರೈ ಮಾಡಿ ಹೇಗೆ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಇದನ್ನೇ ನಾನು ಆಗಲೇ ಹೇಳಿದ್ದು, ಈ ಶೋಲ್ಡರಲ್ಲೇ ಇನ್ಕ್ಲೂಡ್ ಆಗಿರೋದು. ಸೊ ಇಲ್ಲಿ 2.5 ಇಂಚು ನಮಗೆ ಶೋಲ್ಡರ್ ಇದ್ದರೆ ಬ್ಯಾಕ್ ನೆಕ್ ಕಟ್ ಮಾಡಬೇಕಾದ್ರೆ -1 ಇಂಚ್, ಅಂದರೆ 1.5 ಇಂಚ್ಗೆ ನೀವು ಕಟ್ ಮಾಡಬೇಕು. ಬಿಕಾಸ್ 1 ಇಂಚ್ ವರ್ಕ್ ಬರುತ್ತೆ. ಸೊ ಸ್ವಲ್ಪ ಟೈಲರಿಂಗ್ ನಾಲೆಡ್ಜ್ ಇದ್ದವ್ರಿಗೆ ಇದು ಈಸಿ ಅನಿಸುತ್ತೆ, ಇಲ್ಲಾಂದರೆ ಅರ್ಥ ಆಗೋದು ಒಂದು ಸ್ವಲ್ಪ ಕಷ್ಟನೇ. ಸೊ ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ನೀವೆಲ್ಲ ಕೂಡ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತಾ ಇಲ್ಲ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಕ್ಕೊಂಡ್ರೆ ಅಂತೂ ಒಳ್ಳೆ ಕಟ್ ವರ್ಕ್ ಬ್ಲೌಸ್ ಥರನೇ ಇರುತ್ತೆ. ಆ್ಯಂಡ್ ಇದೇನೋ ಒಂಥರ ಹೊಸ, ಅದೇ ರೆಗ್ಯುಲರ್ ಆರಿ ಎಂಬ್ರಾಯ್ಡ್ರಿ ಅದಂತೆ ಇದಂತೆ ಎಲ್ಲ ಮಾಡ್ಕೋತಾ ಇರ್ತೀವಿ. ಬಟ್ ಏನೋ ಹೊಸದಾಗಿರಲಿ ಅಂತ ನಾನು ಇದನ್ನು ಟ್ರೈ ಮಾಡಿದೆ. ನಿಮಗಿದೆಲ್ಲ ಇಷ್ಟ ಆದರೆ ನಾನು ಇನ್ನು ಮುಂದಕ್ಕೆ ಬೇರೆ ಡಿಸೈನ್ಸ್ ಕೂಡ ಟ್ರೈ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ. ಸೊ ಐ ಥಿಂಕ್ ಅಷ್ಟೇ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಆದರೆ ಲೈಕ್ ಒತ್ತಿ, ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ಗ್ರೂಪ್ ಜಾಯ್ನ್ ಆಗೋದನ್ನು ಮರಿಬೇಡಿ. ನನ್ನ ಬ್ಲಾಗ್ನ ಚೆಕ್ ಮಾಡಿ, naughtythreads.net ಅಂತ. ಹಾಗೆ ನನ್ನ ಬ್ಲಾಗ್ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಚೆಕ್ ಮಾಡಿ. ಅದರಲ್ಲಿ ತುಂಬಾ ಒಂಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ಹಾಕ್ತಾಯಿದ್ದೀನಿ, ಕನಿಕಾ ರೆಡ್ಡಿ ವ್ಲಾಗ್ಸ್ ಅಂತ. ಅದಕ್ಕೂ ಸಬ್ಸ್ಕ್ರೈಬ್ ಆಗಿ, ಅದು ಕನ್ನಡ ವ್ಲಾಗ್ ಚಾನಲ್. ಸೊ ಐ ಗೆಸ್ ಅಷ್ಟೇ. ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.